ಡ್ಯಾಡಿ ಬಂದರು. ಡ್ಯಾಡಿ ಬಾ. ಬಾ ಸಿಂಬು. ಡ್ಯಾಡಿ ಬಾ. ಡ್ಯಾಡಿ ಬಂದರು. ಬಾ ಬಾ. ಬಾ ಕರೀರಿ ಸಿಂಬನ್ನ. ಸಿಂಬನ್ ಕರೀರಿ. ಹೌದು ಬಾ. ಅಲ್ಲಿ ತನಕ ಬಂದ ರೂಮಿಂದ. ಬಾ ಬಾ ಹೊರಗೆ ಹೋಗೋಣ. ಬಾ ಹೊರಗೆ ಹೋಗೋಣ. ಬಾ ಗೇಟ್ ತೆಗಿತೀನಿ. ಬಾ ವಾಕ್ ಹೋಗೋಣ. ಸಿಂಬು ಯಾಕೆ ನೀವು ಬಂದ್ರು ಅಂತ ತಕ್ಷಣ ಓಡ್ ಬಂದ ಅಲ್ಲಿ ತನಕ. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಈವ್ನಿಂಗ್ ಎಲ್ಲರಿಗೂ. ನಮ್ಮ ಮನೆಯವರು ಊರಿಂದ ಬಂದರು. ಅವ್ರಿಗೆ ಯಾಕೋ ಟೀ ಕುಡಿಬೇಕು ಅಂತ ಅನಿಸಿತ್ತಂತೆ, ಹಾಗಾಗಿ ಟೀ ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ಟೀ ಮಾಡ್ತಾಯಿದ್ದೀನಿ. ನಮ್ಮ ಸಿಂಬಾ ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ. ನಮ್ಮ ರೂಮಲ್ಲಿ ಮಂಚದ ಕೆಳಗೆ ಬಂದು ಮಲಗಿದ್ದ. ಎಷ್ಟು ಕರೆದ್ರೂ ಬರಲಿಲ್ಲ. ಅವ್ರ ಡ್ಯಾಡಿ ಬಂದ ತಕ್ಷಣ ಕಾರ್ ಸೌಂಡ್ ಆಯ್ತಲ್ಲ, ಹಾರ್ನ್ ಮಾಡಿದ ತಕ್ಷಣ ಎದ್ದು ಮೆಟ್ಲಿಂದ ಕೆಳಗೆ ಬಂದಿದ್ದಾನೆ. ಆದರೆ ಕೆಳಗೆ ಬರೋಕ್ಕೆ ಅವನಿಗೆ ಇಷ್ಟ ಆಗಲಿಲ್ಲ. ನಾವು ಅವನಿಗೆ ಒತ್ತಾಯ ಮಾಡಲಿಲ್ಲ. ಆಮೇಲೆ ಅವನೇ ನಡ್ಕೊಂಡು ಬಂದ. ಯಾಕೋ ಗೊತ್ತಿಲ್ಲ, ಅವನಿಗೆ ಎಲ್ಲೆಲ್ಲಿ ಇಷ್ಟವಾಗಿರೋ ಜಾಗ ಇದೆಯೋ ಅಲ್ಲೆಲ್ಲ ಹೋಗಿ ಹೋಗಿ ಕೂತ್ಕೊತಾನೆ. ಅವನೇನೋ ಅದು ಯಾವಾಗಲೂ ಹಾಗೆ ಮಾಡ್ತಿದ್ದ, ಅವನು ಹಾಗೆ ಮಾಡ್ತಾ ಇದ್ದಾನೆ. ನಾವು ಕೂಡ ಅವನಿಗೇನು ತೊಂದರೆ ಕೊಡ್ತಾ ಇಲ್ಲ. ಸಂಜೆ ನಮ್ಮನೆಯವ್ರು ಬಂದರು. ಬಾ ರೆಡಿಯಾಗು, ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಏನೂ ರೆಡಿ ಆಗಲಿಲ್ಲ. ಅದ್ರ ಮೇಲೇ ಒಂದು ಸ್ವೆಟ್ರ್ ಹಾಕ್ಕೊಂಡೆ. ನಾನೇನು ಕೆಳಗೆ ಇಳಿಯಲ್ಲ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದೆ. ಇಲ್ಲ ಕೆಳಗೆ ಇಳಿಬೇಕು ಬಾ ಅಂತ ಕರೆದ್ರು. ಆಮೇಲೆ ನೋಡಿದ್ರೆ ಅಲ್ಲಿ ಸ್ಕೂಲ್ ಡೇ ಇತ್ತು. ನಾನು ಶ್ರೇಯು ಸ್ಕೂಲ್ ಡೇ ಆದರೆ ಬರೋದಿಲ್ಲ, ಯಾಕಂದರೆ ತುಂಬ ಜನ ಪೇರೆಂಟ್ಸ್ಗಳು ಪರಿಚಯ ಇರ್ತಾರಲ್ಲ ಅಂದ್ಕೊಂಡೆ. ಆದರೆ ಶ್ರೇಯು ಸ್ಕೂಲ್ದಲ್ಲ, ಮತ್ತೂ ಒಂದು ಸ್ಕೂಲ್ ಇದೆ, ಅಲ್ಲಿಗೆ ಹೋಗೋಣ ಬಾ ಅಂತ ಕರೆದ್ರು. ನಾವು ನಿಜ ಹೇಳ್ತೀವಿ, ನಮ್ಮ ಮಕ್ಕಳದಿದ್ದಾಗೆ ನಮ್ಮ ಮನೆಯವ್ರು ನೆಟ್ಟಿಗೆ ಬರ್ತಿರಲಿಲ್ಲ. ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಆದರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದು ಬೇರೆ ಇದಕ್ಕೆ. ಅಲ್ಲಿ ಮಂಡಕ್ಕಿ ಮಾರ್ತಿರ್ತಾರಲ್ವ, ನನಗೆ ಮಿರ್ಚಿ ಮಂಡಕ್ಕಿ ತಿನ್ನಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ನಮ್ಮನೆಯವ್ರಿಗೆ ಹೇಳಿದೆ ಕೂಡ, ಮಂಡಕ್ಕಿ ತರ್ರಿ ಮಾಡೋಣ ಅಂತ. ಸಂಜೆ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ನೀನು ಹೇಳ್ತಾ ಇದೆಯಲ್ಲ ಅಂತೇಳಿ ಕರ್ಕೊಂಡೋಗಿ ತಿನ್ನಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಮ್ಮ ಮಕ್ಕಳ ಸ್ಕೂಲ್ ಡೇ ಎಲ್ಲ ಇದ್ದಾಗ ನಮ್ಮ ಮಕ್ಳದ್ದು ಮುಗಿಯೋ ತನಕ ಇರ್ತಿದ್ವಿ. ಆಮೇಲೆ ಬೇಗ ಹೊರಟು ಬರ್ತಾ ಇದ್ವಿ. ಹಾಗೆ ಅಲ್ವಾ, ನಮ್ಮ ಮಕ್ಳದಿದ್ರೆ ನೋಡೋಣ ಅನಿಸುತ್ತೆ. ಬೇರೆಯವ್ರ ಮಕ್ಕಳು ಯಾರು ಏನು ಗೊತ್ತಿರಲ್ಲ, ನೋಡೋಕೆ ಅಷ್ಟೊಂದು ಇಷ್ಟ ಆಗಲ್ಲ. ನಮ್ಮನೆಯವರು ಮಸಾಲ ಮಂಡಕ್ಕಿ ತೊಗೊಂಡು ಬಂದರು. ಒಂದು ಮಸಾಲ ಮಂಡಕ್ಕಿ, ಒಂದು ಮಿರ್ಚಿ ತಂದರು ನನಗೆ. ಅವ್ರಿಗೆ ಒಂದು ಮಸಾಲ ಮಂಡಕ್ಕಿ, ಅವರು ಆಲೂಗಡ್ಡೆದು ಬೋಂಡ ಇರುತ್ತೆ ಗೊತ್ತಾ, ಅದು ತೊಗೊಬಂದರು. ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದು ನಾನು ತಿನ್ನಲ್ಲ ಹೆಚ್ಚಿಗೆ. ನನಗೆ ಈ ಕಾಂಬಿನೇಷನ್ ಇಷ್ಟ ಆಗುತ್ತೆ. ಇದಕ್ಕಿಂತನೂ ಅದು ಇದು ಮಾಡ್ತಾರೆ ಗೊತ್ತಾ, ಗಿರ್ಮಿಟ್ ಅಂತ ಮಾಡ್ತಾರೆ. ಆಮೇಲೆ ಇದು ತೊಯ್ಸಚ್ಚಿದ ಮಂಡಕ್ಕಿ ಮಾಡ್ತಾರೆ ಗೊತ್ತಾ, ಅದು ಕೂಡ ಚೆನ್ನಾಗಿರುತ್ತೆ. ನನಗೆ ಕುತ್ತಿಗೆ ನೋವು ಬೇರೆ ಇತ್ತಲ್ವ, ಮಂಡಕ್ಕಿ ತಿನ್ನೋಕ್ಕೆ ಬರ್ತಿರಲಿಲ್ಲ. ಅದೇ ಹೇಳ್ತಾ ಇದ್ದೆ ನಮ್ಮನೆಯವರಿಗೆ, ಕುತ್ತಿಗೆ ನೋವಿರೋದಕ್ಕೆ ನನಗೆ ಆ ಮಂಡಕ್ಕಿ ಏನು ಗೊತ್ತಾ, ಆ ಥರ ಹಿಂಗೆ ಕುತ್ತಿಗೆ ಮೇಲ್ ಮಾಡಿ ಬಾಯಿಗೆ ಹಿಂಗೆ ಎಸಿಬೇಕು, ಅವಾಗ ಅದು ಬಾಯಿ ಒಳಗೆ ಹೋಗಬೇಕು. ಅದು ಮಂಡಕ್ಕಿ ತಿನ್ನೋ ಮೆಥಡಲ್ಲಿ ತಿಂದ್ರೇ ಅದು ಮಂಡಕ್ಕಿ ತಿಂದಿರೋ ಸಮಾಧಾನ ಆಗುತ್ತೆ. ಇದು ನನಗೆ ಏನಂದರೂ ಅದು ಅಷ್ಟು ಸಮಾಧಾನ ಅಂತ ಅನ್ನಿಸ್ತಿರ್ಲಿಲ್ಲ. ಎಸ್ತಂಗೂ ಕೆಳಗೆ ಹೆಚ್ಚಿಗೆ ಚೆಲ್ತಾ ಇತ್ತು. ನಮ್ಮನೆಯವ್ರು ಕೆಳಗೆಲ್ಲ ಚೆಲ್ಬೇಡ ಮರೈತಿ, ಇಲ್ಲಿಗಿಲ್ಲಿ ಬಂದುಬಿಟ್ಟಾವು ಅಂತಲೂ ಹೇಳ್ತಾ ಇದ್ದರು. ಹಾಗೆ ಮಸಾಲ ಮಂಡಕ್ಕಿ ಮತ್ತು ಮಿರ್ಚಿನ ತಿಂದ್ಬಿಟ್ಟು ನಾವು ಕೂಡ ಮನೆಗೆ ಹೋದ್ವಿ. ಆಮೇಲೆ ನಾನು ಊಟ ಏನೂ ಮಾಡಲಿಲ್ಲ, ಯಾಕಂದರೆ ನನಗೆ ಆಲ್ರೆಡಿ ಜ್ವರ ಬರೋದಕ್ಕೆ ಶುರುವಾಗ್ಬಿಟ್ಟಿತ್ತು. 2-3 ದಿನದ ವೀಡಿಯೋದಲ್ಲೂ ನಾನು ಹೇಳಿದ್ದೆ. ಆದರೆ ಇವತ್ತು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ನಾನು ಎದ್ದಾಗ ಲೇಟೇ ಆಗೋಗಿತ್ತು. ನಮ್ಮ ಮನೆಯವರು ಪಾಪ ಟೀ ಕುಡಿಬೇಕು ಅಂತ ನನ್ನನ್ನು ಎಬ್ಸಿದಾರಂತೆ. ನಂಗೆ ನಿಜವಾಗ್ಲೂ ಎಚ್ಚರನೇ ಇಲ್ಲ.
ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಂತೆ. ನಮ್ಮ ಮನೆಯವ್ರು ಹೇಳಿದ್ರು, ಅದಕ್ಕೆ ನಾನು ಎಬ್ಸಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು. ಹಾಲು ಮತ್ತು ಒಂದಷ್ಟು ಸೊಪ್ಪುಗಳನ್ನ ಬೆಳಗ್ಗೆನೇ ತಂದಿಟ್ಟು ಅವರು ಊರಿಗೆ ಹೋಗಿದ್ದಾರೆ. ಆಮೇಲೆ ಅನ್ನಿಸ್ತು, ಅಯ್ಯೋ ದೇವ್ರೆ ನಾನು ಯಾಕೆ ಹೇಳಲಿಲ್ಲ ಅಂತ. ಆಮೇಲೆ ನಾನು ಎದ್ದೋಳೆ ಫಸ್ಟ್ ಫೋನ್ ಮಾಡಿದ್ದೀನಿ ನಾನು, ಇವರು ಹಾಲು ತರೋಕ್ಕೆ ಹೋಗ್ತಾರಲ್ವ, ಹೋಗಿದ್ದಾರೆ ಅಂತ. ಆಮೇಲೆ ಟೈಮ್ ನೋಡ್ತೀನಿ, ಟೈಮ್ ಆಗೇ ಹೋಗಿತ್ತು. ಹೇಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ಹಾಗಾಗಿ ನಾನು ಏನು ಟೈಮು ಅಂತ ಹೇಳೋದಿಲ್ಲ. ಹೇಳೋದಕ್ಕೆ ನನಗೆ ಒಂಥರ ಆಗುತ್ತೆ. ಹಾಗಾಗಿ ನಾನು ಟೈಮ್ ಏನು ಅಂತ ಹೇಳಲ್ಲ. ತಿಂಡಿ ಬಂದು ಇವತ್ತು ಕಡುಬು ಮಾಡೋಣ ಅಂತ ನಿನ್ನೆ ಅಕ್ಕಿನ ತೊಳೆದು ಹಾಕಿದ್ದೆ. ಈಗ ಇದನ್ನು ಕೂಡ ರವೆ ಮಾಡ್ಕೋಬೇಕು. ನನಗೆ ಒಬ್ಬರು ಪರಿಚಯ ಆಗಿದ್ದಾರೆ. ಹೇಗೆ ಅಂದರೆ, ನನಗೆ ಅವರು ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಅವರು ನನಗೆ ಮೇಲ್ ಮಾಡಿದರು. ಲತಾ ಅಂತ ಹೇಳಿ, ಬೆಂಗಳೂರವರು. ಆಮೇಲೆ ಅವರು ಒಂದು ಬೊಟಿಕ್ನ ನಡೆಸ್ತಾ ಇದ್ದಾರೆ. ಆಮೇಲೆ ಡ್ರೆಸ್ಗಳು ಸಿಗುತ್ತೆ, ಆಮೇಲೆ ಹೇರ್ ಆಕ್ಸೆಸರೀಸ್ ಕೂಡ ಅವ್ರ ಹತ್ರ ಸಿಗುತ್ತೆ. ಆಮೇಲೆ ನನಗೆ ಮೇಲ್ ಮಾಡಿದ್ರು. ಆಮೇಲೆ ನಾನು ಕೂಡ ಅವ್ರ ಮೇಲ್ಗೆ ರಿಪ್ಲೈ ಮಾಡಿ, ಆನಂತರ ನಾನು ಕೂಡ ಅವ್ರ ಹತ್ರ ಒಂದಷ್ಟು ಡ್ರೆಸ್ಗಳನ್ನ ತರಿಸ್ಕೊಂಡೆ. ಅವರು ಡ್ರೆಸ್ಗಳನ್ನ ಮಾರ್ತಾರೆ, ನಿಮಗೂ ಕೂಡ ತೋರಿಸ್ತೀನಿ. ನಾನು ಕೂಡ ಒಂದು 5 ಡ್ರೆಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಇದು ಪೇಯ್ಡ್ ಪ್ರಮೋಷನ್ ಆ ಥರದ್ದೇನೂ ಅಲ್ಲ. ನಾನು ತರಿಸ್ಕೊಂಡು ತುಂಬ ಜನ ನಾನು ಡ್ರೆಸ್ಗಳನ್ನೆಲ್ಲ ಯೂಸ್ ಮಾಡ್ತೀನಲ್ವ, ಆವಾಗ ಕೇಳ್ತಾರೆ, ಮೇಡಮ್ ಲಿಂಕ್ ಕೊಡಿ ಅಂತ ಕೇಳ್ತೀರ. ಹಾಗಾಗಿ ನಾನು ಕೆಲವೊಂದೆಲ್ಲ ನಾನು ಆಫ್ಲೈನಲ್ಲೇ ಹೆಚ್ಚಾಗಿ ತೊಗೊಳ್ಳೋದು, ಆನ್ಲೈನಲ್ಲಿ ತರಿಸೋದು ತುಂಬಾ ಕಡಿಮೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ ಅಂತ. ನಿಮ್ಮೆಲ್ಲರಿಗೂ ಆಗಿ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಕೂಡ ತರಿಸ್ಕೊಂಡಿದ್ದೀನಿ. ಆ ಡ್ರೆಸ್ಗಳನ್ನೆಲ್ಲ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು 3 ಪೀಸ್ ಸೆಟ್. ಇದು ಮಲ್ಮಲ್ ಕಾಟನ್ದು, ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ ಯೂಶಲಿ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಇದರ ನಾನು ಎಕ್ಸೆಲ್ ತರಿಸ್ಕೊಂಡಿದ್ದೀನಿ, ಆದರೂ ಸ್ವಲ್ಪ ಲೂಸ್ ಇದೆ ನೋಡಿ, ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಆದರೂ ಸ್ವಲ್ಪ ನಾನು ಹಿಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. 3 ಪೀಸ್ ಸೆಟ್ ಇದು ನನಗೆ ತುಂಬಾ ಇಷ್ಟ ಆಯಿತು. ನಾನು ಅವರದ್ದು ಫೋನ್ ನಂಬರ್ನ ಸ್ಕ್ರೀನಲ್ಲೂ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ವಾಟ್ಸಪ್ದು ಗ್ರೂಪ್ ಇದೆ. ನೀವು ಅಲ್ಲಿ ಹೋದರೆ ಡೈಲಿ ಅಪ್ಡೇಟ್ ಕೂಡ ಕೊಡ್ತಾರೆ ಅವರು. ಅಂದರೆ ಯಾವ್ಯಾವ ಡ್ರೆಸ್ ಬಂದಿದೆ, ನಿಮಗೆ ಯಾವ ಸೈಜ್ ಬೇಕು, ಯಾವ ರೇಟಿಂದ ಬೇಕು, ಎಲ್ಲದೂ ಅವರು ಅಪ್ಡೇಟ್ನ ಕೊಡ್ತಾರೆ. ನೀವು ಅಲ್ಲಿ ಪರ್ಚೇಸ್ ಕೂಡ ಮಾಡಬಹುದು. ನಾನು ಕೂಡ ತರಿಸಿದ್ದೆ 5 ಡ್ರೆಸ್ನ, ತುಂಬ ಚೆನ್ನಾಗಿದೆ. ಮತ್ತು ನಾನು ಇನ್ನೊಂದು ಸ್ವಲ್ಪ ಡ್ರೆಸ್ಗಳನ್ನ ಕೂಡ ತರಿಸೋಣ ಅಂತ ಇದ್ದೀನಿ. ಹಾಗೆ ಚಿನ್ನಿಗೂ ಕೂಡ ತರಿಸೋಣ ಅಂತ ಇದ್ದೀನಿ. ಹಾಗೆ ಹೇರ್ ಆಕ್ಸೆಸರೀಸ್ನು ಕೂಡ ತರಿಸೋಣ ಅಂತ ಇದ್ದೀನಿ. ನಾನು ಅದೆಲ್ಲ ತರಿಸಿದಾಗ ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ನೀವು ಅಲ್ಲಿ ಹೋಗಿ ತರ್ಬೋದು. ನೋಡಿ, ಈ ಥರ ಇದೆ 3 ಪೀಸ್ ಸೆಟ್. ಇದು ತುಂಬ ಚೆನ್ನಾಗಿದೆ. ನೀವು ಅವರ ಗ್ರೂಪಿಗೆ ಜಾಯಿನ್ ಆದರೆ ಅವರು ಎವ್ರಿ ಡೇ ನಿಮಗೆ ಹಾಕ್ತಿರ್ತಾರಲ್ವ ಫೋಟೋಸು, ಅದು ಇದು ಎಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಅವ್ರಿಗೆ ಹಾಕಿ ನೀವು ಅಲ್ಲಿಂದ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಹಾಗೆ ಇನ್ನು 4 ಡ್ರೆಸ್ಸು ತರಿಸಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನನಗೆ ಇದು ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಮತ್ತು ಕಾಟನ್ ಕೂಡ ಅಷ್ಟೇ, ದುಪ್ಪಟ್ಟೆನೂ ಅಷ್ಟೇ, ತುಂಬ ಸಣ್ಣದಾಗೇನಿಲ್ಲ. ನೋಡಿ, ತುಂಬಾ ಚೆನ್ನಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ ಕಾಟನ್ ಇದು. ಇದು ಬರೀ ಟಾಪ್ ಮಾತ್ರ, 2 ಪೀಸ್ ಅಲ್ಲ ಇದು, ಬರೀ ಟಾಪ್ ಮಾತ್ರ. ಮತ್ತು ಇವರಲ್ಲಿ ನನಗೆ ಒಂದು ಇಷ್ಟ ಆಗಿದ್ದೇನೆಂದರೆ, ಕೆಲವೊಂದು ಟಾಪ್ಗಳು ನೀ ಲೆಂತ್ಗಿಂತ ಮೇಲಿರುತ್ತೆ, ಇದು ಹಾಗಿಲ್ಲ, ನೀ ಲೆಂತ್ಗಿಂತ ತುಂಬ ಕೆಳಗಿದೆ. ಹಾಗಾಗಿ ನನಗೆ ಇಷ್ಟ ಆಯಿತು. ನಾವು ಸ್ವಲ್ಪ ದಪ್ಪ ಇರೋರು ಆ ಥರ ನೀ ಲೆಂತಿಂದ ಮೇಲೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಕೆಳಗಿದ್ರೆ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ, ಎಕ್ಸೆಲ್ ತರಿಸಿದ್ದೀನಿ, ಸ್ವಲ್ಪ ಲೂಸ್ ಇದೆ. ಇವಾಗ ಲೂಸ್ ಇದ್ದರೆ ಅದನ್ನು ನಾವು ಟೈಟ್ ಮಾಡ್ಕೋಬೋದು. ಅದೇ ನಾವು ಟೈಟ್ ಇದ್ದರೆ ಮತ್ತೆ ಲೂಸ್ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ನಾನು ಒಂದು ಸೈಜ್ ಎಕ್ಸ್ಟ್ರಾನೇ ಎಲ್ಲ ಎಕ್ಸೆಲ್ಲೇ ತರಿಸ್ಕೊಂಡಿದ್ದೆ. ಇದು ನೋಡಿ, ಗ್ರೀನ್ ಕಲರು, ವೈಟ್ ಕಲರ್ ಅಲ್ಲ, ಇದೊಂಥರ ಹಾಫ್ ವೈಟಲ್ಲಿ ಅದು ಡಿಸೈನ್ ಬಂದಿದೆ. ಇದು ಕೂಡ ಬರೀ ಟಾಪ್ ಮಾತ್ರ, ತುಂಬಾ ಚೆನ್ನಾಗಿದೆ. ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ಎಕ್ಸೆಲಲ್ಲಿ ತರಿಸಿದ್ದೀನಿ, ಕರೆಕ್ಟಾಗಿದೆ ಸೈಜ್ ಮಾತ್ರ. ಬೇಕಿದ್ದರೆ ಟೈಟ್ ಹಾಕೋರು ಹಿಡ್ಸ್ಕೊಬೋದು. ನಾನು ತುಂಬ ಟೈಟ್ ಹಾಕಲ್ಲ, ಸ್ವಲ್ಪ ಲೂಸ್ ಹಾಕೋದ್ರಿಂದ ನನಗೆ ಕರೆಕ್ಟಾಗಿದೆ ಎಕ್ಸೆಲ್ಲಲ್ಲಿ. ಹಾಗೆಯೇ ಇದಕ್ಕೆ ಪಾಕೆಟ್ ಕೂಡ ಇದೆ. ಮತ್ತು ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಯಾರಿಗಾದರೂ ಇಷ್ಟ ಆದರೆ ನೀವು ಅವರ ವಾಟ್ಸಪ್ ಗ್ರೂಪಿಗೆ ಹೋಗಿ ಅಲ್ಲಿ ನೀವು ತೊಗೋಬೋದು. 2 ಪೀಸ್ ಸೆಟ್ಟು 2 ತರಿಸಿದ್ದೀನಿ. ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಆನ್ಲೈನಲ್ಲಿ ಈ ಥರದ್ದು ನೋಡ್ತಾ ಇದ್ದೆ. ನನಗೆ ಕುತ್ತಿಗೆ ಹತ್ತಿರ ಇದ್ದಿದ್ದು ಹಾಕೋಕ್ಕೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಅಂದರೆ ನಾನು ತುಂಬ ದಪ್ಪ ಕಾಣ್ತೀನೇನೋ ಅಥವಾ ನನಗೆ ಹೆಂಗೆ ಕಾಣುತ್ತೋ ಅಂತ ಅನ್ಕೊತಾ ಇದ್ದೆ. ನೋಡೋಣ ಅಂತ ಇವ್ರ ಹತ್ರ ತರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ. ಹಾಗೆ ಹಾಕಿ ಕೂಡ ನಿಮಗೆ ತೋರಿಸ್ತೀನಿ. ಇದಕ್ಕೆ 2 ಸೈಡು ಪಾಕೆಟ್ ಇದೆ. ಇದು ತುಂಬಾ ಇಷ್ಟ ಆಯಿತು.
ಬೇಕಿದ್ರೆ ಇದನ್ನು ಹುಡುಗಿಯರು ಸ್ಕರ್ಟ್ ಥರನೂ ಬೇಕಾದರೆ ಹಾಕ್ಬೋದು. ಫ್ರಂಟಲ್ಲಿ ಕಟ್ಟಿದೆ ಇದು, ತುಂಬ ಚೆನ್ನಾಗಿದೆ. ನನಗೆ ಈ ಥರ ಫುಲ್ ನೆಕ್ ಇರೋದನ್ನ ನಾನು ಯಾವಾಗಲೂ ಹಾಕೋದು ತುಂಬ ಕಮ್ಮಿ. ಅಂದರೆ ಸ್ವಲ್ಪ ದಪ್ಪ ಇದ್ದರೂ ತುಂಬ ದಪ್ಪ ಕಾಣ್ತಾರೆ ಅಂತ ಅನ್ನಿಸ್ತಾ ಇತ್ತು, ಆದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಥರದ್ರಲ್ಲಿ ತುಂಬಾ ಕಲರ್ ಕೂಡ ಇದೆ. ನನಗೆ ಕಳಿಸಿದ್ರು ಅವರು ವಾಟ್ಸಪ್ಪಲ್ಲಿ, ನಾನು ಅದರಲ್ಲಿ ಈ ಕಲರ್ನ ನಾನು ಇದನ್ನು ಆರಿಸ್ಕೊಂಡಿದ್ದೆ. ಆಮೇಲೆ ಇವ್ರ ಹತ್ರ ಪ್ಯಾಂಟ್ಗಳು ಹೆಂಗಂದರೆ ಎಕ್ಸೆಲ್ಲಲ್ಲಿ ತೊಗೊಂಡ್ರೆ ಕೆಲವೊಂದು ಪ್ಯಾಂಟ್ಗಳು ಸ್ವಲ್ಪ ಸಣ್ಣ ಬರುತ್ತೆ, ಆದರೆ ಇವರಲ್ಲಿ ಆ ಥರ ಇಲ್ಲ. ಎಕ್ಸೆಲಲ್ಲಿ ತೊಗೊಂಡ್ರೆ ಕರೆಕ್ಟ್ ಎಕ್ಸೆಲಲ್ಲೇ ಇರುತ್ತೆ. ಹಾಗೆಯೇ ಇದು ಕೂಡ ಅಷ್ಟೇ, ಇದೊಂದು 3 ಪೀಸ್ ಸೆಟ್. ಇದು ನಾನು 2 ಪೀಸ್ ಅಂದ್ಕೊಂಡೆ, ಸಾರಿ, 3 ಪೀಸ್ ಸೆಟ್ ಇದು. ಇದು ಅಷ್ಟೇ ಕಾಟನ್ದು. ಇದು ಸೈಡಿಗೆ ಪಟ್ಟಿನ ಎಕ್ಸ್ಟ್ರಾ ಹೊಲಿದಿದ್ದಾರೆ, ತುಂಬ ಚೆನ್ನಾಗಿ ಇದೆ. ಎಲ್ಲದೂ ಅಷ್ಟೇ ಕಾಟನ್ ಬಟ್ಟೆಗಳೇ ಇದೆಲ್ಲ. ದುಪ್ಪಟ್ಟಗಳು ಅಷ್ಟೇ, ಕೆಲವೊಂದು ದುಪ್ಪಟ್ಟಗಳೆಲ್ಲ ತುಂಬ ಸಣ್ಣದಾಗಿರುತ್ತೆ, ಆದರೆ ಈ ದುಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇದು ಎಕ್ಸೆಲಲ್ಲಿ ತರಿಸಿರೋದ್ರಿಂದ ಇದು ಕರೆಕ್ಟಾಗಿದೆ. ಬೇಕಿದ್ದರೆ ತುಂಬ ಟೈಟ್ ಹಾಕೋರು ಒಂದು ಹೊಲಿಗೆನ ಆ ಕಡೆ ಈ ಕಡೆ ಹಾಕೋಬೋದು. ನಾನು ಕೈಯೆಲ್ಲ ಎತ್ತಿ ಎಲ್ಲ ನೋಡ್ತಾ ಇದ್ದೀನಿ ನನಗೆ ಕಂಫರ್ಟೇಬಲ್ ಇದೆಯಾ ಅಂತ. ಕೆಲವೊಂದು ಸಲ ಬಗಲಲ್ಲಿ ಭುಜದಲ್ಲಿ ಎಲ್ಲ ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ. ಹಾಗಾಗಿ ಮತ್ತು ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ, ಒಬ್ಬರು ಹೆಣ್ಮಗಳು ಅಲ್ವಾ, ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದಾರೆ, ನನ್ನಿಂದ ಒಂದು ಸಣ್ಣ ಅಳಿಲು ಸೇವೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಕೂಡ ಹೇಳ್ತಾ ಇದ್ದೀನಿ. ಅವರು ಪರ್ಮಿಷನ್ ತೊಗೊಂಡೆ ನಾನು ಅವ್ರದ್ದು ಫೋನ್ ನಂಬರು ಮತ್ತು ಗ್ರೂಪನ್ನು ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನನಗೆ ತುಂಬಾ ಇಷ್ಟ ಆಗಿರೋದಕ್ಕೆ ಇಷ್ಟು ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ ಅಲ್ವಾ ಅಂತ ನನಗೂ ಕೂಡ ಖುಷಿಯಾಗಿ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಹುಷಾರಿರಲಿಲ್ಲ ಅಲ್ಲ, ಎಲ್ಲಿಂದ ಕೆಲಸ ಶುರು ಮಾಡೋದಪ್ಪ ಅಂತ ಮಾಡ್ತಾ ಇದ್ದೀನಿ. ಮತ್ತು ನನಗೆ ಜ್ವರ ಬಂದಿರೋದ್ರಿಂದ ಬಾಯೆಲ್ಲ ಸ್ವಲ್ಪ ಕಹಿ ಕಹಿ ಅನ್ನಿಸ್ತಾ ಇತ್ತು. ಇವತ್ತು ನಮ್ಮ ಮನೆಯವ್ರು ಅಂದರು, ಬೇಡ ಬಿಡು ನೀ ಮಲಗು, ನಾನು ಹೋಟೆಲಿಂದ ಏನಾದರೂ ತಿಂಡಿ ತರೋಣ ಅಂತ ಹೇಳಿದ್ರು. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ಅಷ್ಟು ಇಷ್ಟ ಆಗಲ್ಲ ನನಗೆ. ನನ್ನ ಕೈಯಾರೆ ನಾನೇ ಅಡುಗೆ ಮಾಡಬೇಕು ಹಂಗೆ ಅನಿಸುತ್ತೆ. ಮತ್ತು ನಂಗೆ ಹುಷಾರಿಲ್ದಾಗ ಏನಾದರೂ ಸ್ಪೆಷಲ್ಲಾಗಿ ತಿನ್ನಬೇಕು ಅಂತ ಅನಿಸುತ್ತೆ, ಅದು ನನ್ನ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಹಾಗೆ ಈ ಕಡೆ ನಾನು ಅನ್ನ ಇತ್ತಲ್ವ, ಅನ್ನನ ಸ್ವಲ್ಪ ಬಿಸಿ ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡ್ಸ್ಕೊತೀನಿ. ಆನಂತರ ಕಡಲೆಬೇಳೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ನಾನು ಉಕ್ಕುರ್ಕೆನ ಮಾಡ್ಕೊತೀನಿ. ಹಾಗೆ ನೆನ್ನೆ ಬರಬೇಕಿದ್ರೆ ನಾವು ಕೆಸಿನಗೆಡ್ಡೆನ ತೊಗೊಂಡು ಬಂದಿದ್ವಿ, ಅದಕ್ಕೇ ನಾನು ಇವತ್ತು ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದು. ಆದರೆ ಕೆಸಿನಗೆಡ್ಡೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದರಲ್ಲೇ ಇನ್ನೂ ಒಂದಿತ್ತು ಸಣ್ಣದಿತ್ತು, ನಾನು ಅದನ್ನೇ ತೊಗೊಳ್ಳಿ ಅಂದೆ. ಅವ್ರು ಅದು ಹಾಳಾಗಿದೆ ಅಂತ ನಮ್ಮನೆಯವ್ರಿಗೆ ದೊಡ್ಡ ದೊಡ್ಡ ಗೆಡ್ಡೆ ತೊಗೊಬಂದಿದ್ದಾರೆ. ಆದರೆ ಈ ಥರ ದೊಡ್ಡ ಗೆಡ್ಡೆ ತೊಗೋಬಾರ್ದು, ಇದು ತಾಯಿ ಗೆಡ್ಡೆ ಅಂತ ಹೇಳ್ತಾರೆ. ಅಂದರೆ ಇದರಿಂದ ಮರಿಗಳು ಹೊರಡುತ್ತೆ, ಚೀಪು ಅಂತ ಹೇಳ್ತೀವಿ ನಾವು. ಆ ಥರದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಪಾಪ ನಮ್ಮನೆಯವ್ರಿಗೂ ಅಷ್ಟು ಗೊತ್ತಾಗಿಲ್ಲ, ಮತ್ತು ನಮ್ಮನೆಯವರು ಪ್ರತಿ ಸಲ ತರ್ತಿದ್ರಲ್ವ, ಹಾಗಾಗಿ ನಾನು ಕವರನ್ನು ಕೂಡ ಓಪನ್ ಮಾಡಿ ನೋಡಲಿಲ್ಲ. ಮತ್ತು ನನಗೆ ಕರೆದ್ರು, ಬಾ ಸೂಪರ್ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿ. ನನಗೆ ಜ್ವರ ಬಂದಿತ್ತಲ್ವ, ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿದೆ. ಹೋಗಿ ಅವರೇ ತೊಗೊಂಡು ಬಂದರು. ನಂಗೆ ನಿಜ ಹೇಳ್ತೀನಿ, ನೀರು ಕುಡಿಯೋಕ್ಕೂ ಬೇಡ ಹಂಗೆ ಅನ್ನಿಸ್ತಾ ಇತ್ತು, ಕುಡಿಲೋ ಬೇಡ ಅಂತ. ಇವಾಗ ಸ್ವಲ್ಪ ನೀರನ್ನ ಮಾಡಿಕೊಂಡೆ. ಹಾಗೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದಾರೆ. ಈಗ ಆರಾಮಾಗಿ ಕುತ್ಕೊಂಡು ಒಂದು 5 ನಿಮಿಷ ನೀರು ಕುಡಿಯೋಣ ಅಂತ. ಹೆಂಗಿದ್ರೂ ಕೆಲಸ ಮಾಡೋದು ಲೇಟ್ ಆಗೇ ಆಗುತ್ತೆ. ಕೆಲಸ ಒಂದು ಬದಿಗೆ ಇಟ್ಬಿಟ್ಟು ಸ್ವಲ್ಪ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳಿ ನೀರನ್ನು ಕುಡಿತಾ ಇದ್ದೀನಿ. ನಿನ್ನೆ ರಾತ್ರಿ ಒಂದು ಡೋಲೋ ತಿಂದಿದ್ದೆ. ನಮ್ಮನೆಯವ್ರು ಏನು ಗೊತ್ತಾ, ನನಗೆ ಹುಷಾರಿಲ್ಲ ಅಂತ ನಾನು ಅವ್ರಿಗೆ ನಂಗೆ ಜ್ವರ ಬಂದಿದೆ ನೋಡಿ ಅಂದರೆ, ನಂಗೆ ಅದಕ್ಕೆ ನಮ್ಮ ಮನೆಯವ್ರ ಮೇಲೆ ಸಿಟ್ಟು ಬರೋದು ಹುಷಾರು ಇಲ್ದಿದ್ದಾಗ. ನಂಗೆ ಇವತ್ತು ಕೂಡ ಹಾಗೆ ಅನ್ನಿಸ್ತು ರೀ, ಹುಷಾರಿಲ್ಲ ನನಗೆ ಜ್ವರ ಬಂದಿದೆ ಅಂತ ಹೇಳ್ತೀನಿ. ಇಲ್ಲ ಆರಾಮಾಗಿದೆಯಾ ಅಂತ ಹೇಳಿದ್ರು. ನಂಗೆ ನಿಜವಾಗ್ಲೂ ನಮ್ಮ ಮನೆಯವ್ರ ಮೇಲೆ ಸಿಟ್ಟು ಬಂದಿತ್ತು. ಆಮೇಲೆ ನಾನು ಅಂದೆ ನಮ್ಮ ಮನೆಯವ್ರಿಗೆ, ಯಾಕಂದರೆ ನಾನು ಹುಷಾರಿಲ್ಲ ಅಂದರೆ ಹಾಸೊದ್ದು ಮಲಗೋದಿಲ್ಲ. ಅಂದರೆ ಕೆಲವೊಬ್ಬರು ಮಲಗಿಬಿಡ್ತಾರೆ, ಹೇಳೋದೇ ಇಲ್ಲ. ನಾನು ಹಾಗಲ್ಲ, ಮಲಗಲ್ಲ. ನಾನು ಕೆಲಸನೆಲ್ಲ ಮುಗಿಸ್ಕೊತೀನಿ, ಆಮೇಲೆ ಆದರೆ ರೆಸ್ಟ್ ತೊಗೊತೀನಿ, ಇಲ್ಲ ಅಂದರೆ ನನ್ನ ಕೆಲಸಗಳನ್ನ ಮಾಡ್ತಾನೇ ಇರ್ತೀನಿ. ನಮ್ಮನೆಯವ್ರ ಹತ್ರ ಅದೇ ಅಂದೆ, ನಾನು ಆ ಥರ ಇರೋದಕ್ಕೆ ನಿಮಗೆ ನನಗೆ ಹುಷಾರಿ ಇಲ್ಲ ಅಂದ್ರೂ ಹುಷಾರಿದೆಯಾ ಅಂತ ಹೇಳ್ತೀರಾ ಅಂತ ನಮ್ಮನೆಯವ್ರ ಹತ್ರ ಜಗಳ ಮಾಡಿದೆ. ಅದು ಏನಾಯ್ತೋ ಏನೋ ಗೊತ್ತಿಲ್ಲ ನನಗೆ. ಸ್ನಾನನೇ ಮಾಡಲಿಲ್ಲ ನಾನು ಇವತ್ತು. ಏನಾಯಿತು ಅಂದರೆ ತಿಂಡಿ ಎಲ್ಲ ಮಾಡಿದೆ, ಎಲ್ಲ ಕೆಲಸ ಮುಗಿಸ್ದೆ, ಮನೆ ಒರೆಸಿ ಗುಡಿಸಿ ಎಲ್ಲ ಆಯಿತು, ಪಾತ್ರೆ ತೊಳೆದು ಎಲ್ಲ ಆಯಿತು. ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ, ಕೆಲಸನೂ ಬೇಗ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಮಲಗೋಣ ಅಂತ ಮಲಗಿದ್ದೀನಿ, ನನಗೆ ಎಚ್ಚರನೇ ಇಲ್ಲ. ಮಜ್ಜಿಗೆ ಕಡ್ದಿದ್ದೆ ಇವತ್ತು, ಅದನ್ನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಡೋಣ, ಬಿಸಿ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನಗೆ ಎಚ್ಚರನೇ ಇಲ್ಲ, ನನಗೆ ಹೇಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಸುಸ್ತು, ಏನೇನೋ ಒಂಥರ ಆಗ್ತಾಯಿತ್ತು. ಆಮೇಲೆ ನಮ್ಮನೆಯವರು 1:30ಗೆ ಬಂದು
ನನ್ನನ್ನು ಎಬ್ಬಿಸ್ತಾರೆ. ಆವಾಗಲೇ ನನಗೆ ಗೊತ್ತಾಗಿದ್ದು 1:30 ಆಗಿದೆ ಅಂತ. ಆಮೇಲೆ ಪಾಪ ನಮ್ಮ ಮನೆಯವರೇ ಅನ್ನಕ್ಕಿಟ್ಟು ಆಮೇಲೆ ಹೋಟೆಲಿಗೆ ಹೋಗಿ ಸಾಂಬಾರು ತೊಗೊಂಡು ಬಂದರು. ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ. ಹಾಗೆ ಸೊಪ್ಪನ್ನೆಲ್ಲ ತೆಗೆದಿಡ್ತಾಯಿದ್ದೀನಿ. ತುಂಬ ನೀರಿತ್ತು, ಹಾಗಾಗಿ ನಾನು ಪೇಪರಲ್ಲೇ ಸುತ್ತಿ ಇಡ್ತಾಯಿದ್ದೀನಿ. ಸಿಂಬು ಮರಿ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀನಿ. ನಮ್ಮ ಸಿಂಬು ಮರಿ ಗೇಟ್ ಹತ್ರ ಕುತ್ಕೊಂಡಿದ್ದಾನೆ. ಅವನಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಮಲ್ಗದೇ ಇಲ್ಲ, ಬರೀ ಇದೇ ಥರ ಕುತ್ಕೊಂಡೇ ಕಾಲ ಕಳೀತಾನೆ. ಏನಾಗಿದೆ ಅಂದರೆ ಅವನು ಸುಸು ಮಾಡ್ತಾನಲ್ವ, ಅಲ್ಲಿ ಆ ಥರ ಕುತ್ಕೊಂಡು ಇರೋದಕ್ಕೆ ಅದೆಲ್ಲ ಸ್ವಲ್ಪ ಗಾಯ ಆದಂಗೆ ಆಗಿತ್ತು. ಆಮೇಲೆ ನಾನು ನಮ್ಮ ಮನೆಯವರು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಚ್ತಾ ಇದ್ದೀವಿ. ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಆದರೂ ಅವ್ನು ಪದೇ ಪದೇ ಹೋಗಿ ಕೂರೋದ್ರಿಂದ ಮಂಟಾಗಿ ಮತ್ತೆ ಅಲ್ಲಿ ಸ್ವಲ್ಪ ಗಾಯ ಥರ ಆಗ್ತಾಯಿತ್ತು. ನಮ್ಮ ಮನೆಯವ್ರು ಫಸ್ಟೇ ಹೇಳೋಗಿರ್ತಾರೆ, ಸಿಂಹನ ಕಡೆ ಒಂದು ಕಣ್ಣು ಇಟ್ಟಿರು ಅಂತ. ಅದಕ್ಕೆ ಅವಾಗವಾಗ ಹೋಗಿ ಸಿಂಹನ ನೋಡ್ಕೊಂಡು ಬರ್ತೀನಿ, ಏನು ಮಾಡ್ತಾನೆ ಏನು ಎತ್ತ ಅಂತ. ಇವತ್ತು ನನ್ನದೇ ಸಾಕಾದಂಗೆ ಆಗಿತ್ತು. ಆದರೂ ಪಾಪ ನನಗಾದರೂ ಕೇಳೋದಕ್ಕೆ ಅಂದರೆ ಹೇಳೋದಕ್ಕೆ ಬಾಯಿದೆ, ಅವನಿಗೆ ಅದು ಇಲ್ವಲ್ಲ. ಹಾಗಾಗಿ ನಾವೇ ಅವನನ್ನು ನೋಡಬೇಕು, ಅದಕ್ಕೆ ಅವನನ್ನು ನೋಡ್ತಾ ಇದ್ದೆ. ಹಾಗೆ ಕಡುಬಿಗೆ ಈಗ ರವೆನೂ ಕೂಡ ಹೊಡಿತಾ ಇದ್ದೀನಿ. ಬಿಸಿ ಹಾಲು ಕಾದಿರೋ ಘಮ ಬರ್ತಾ ಇತ್ತಲ್ವ, ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಒಂದು ಹುಷಾರಿಲ್ದಿದ್ದಾಗ ನನಗೆ ಏನೂ ಬೇಡ ಅಂತ ಅನಿಸುತ್ತೆ. ಅದು ಕೂಡ ಹಂಗೆ ಅನ್ನಿಸ್ತಾ ಇತ್ತು, ಅಯ್ಯೋ ಟೀನು ಬೇಡ ಏನು ಬೇಡಪ್ಪ ಅಂತ. ಆಮೇಲೆ ನಮ್ಮನೆಯವ್ರು ಆಲ್ರೆಡಿ 2 ಸಲ ಫೋನ್ ಮಾಡಿದರು, ಟೀ ಕುಡಿದ್ಯಾ ಅಂತ. ಕೆಲಸ ಯಾವಾಗಲೂ ಇರುತ್ತೆ, ಟೀ ಫಸ್ಟು ಕುಡಿ ಅಂತ ಹೇಳಿದ್ರು. ಇಲ್ಲ ರೀ, ಒಂದು ಹಂತದ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಟೀನ ಮಾಡ್ಕೊತೀನಿ ಅಂತ ಹೇಳಿದೆ. ಆಮೇಲೆ ಹ್ಞೂ ಅಂತ ಹೇಳಿದ್ರು. ಈಗ ನಾನು ಕಡುಬಿಗೆ ಕುಕ್ಕರಲ್ಲಿ ಅನ್ನ ಬೇಯಿಸಿದ್ದೆ ಅಲ್ಲ, ಅದಕ್ಕೆ ಜೀರಿಗೆ ಮತ್ತು ಕಡಲೆಬೇಳೆನ ಹಾಕಿ ಅದನ್ನು ಕುದಿಸ್ತೀನಿ. ಆನಂತರ ರವೆನ ಹಾಕಿ ಚೆನ್ನಾಗಿ ಮಗ್ಚಿ ಆನಂತರ ನಾದ್ಬಿಟ್ಟು ಕಡುಬನ್ನ ಕಟ್ಟಿ ಬೇಯಿಸಿದ್ರೆ ಕಡುಬು ರೆಡಿ ಆಗುತ್ತೆ. ಆಮೇಲೆ ಆ ಕಡೆ ಇದು ಕೆಸುವಿನ ಗೆಡ್ಡೆನೂ ಕೂಡ ಬೇಯೋದಕ್ಕೆ ಹಾಕಿದ್ದೀನಿ. ಕೆಸುವಿನ ಗೆಡ್ಡೆ ಮೇಲೆ ನಾನು ಒಂದು ಸ್ವಲ್ಪ ಹಸಿಮೆಣಸನ್ನು ಕೂಡ ಬೇಯೋದಕ್ಕೆ ಹಾಕಿದ್ದೀನಿ. ನಾನು ಕೆನೆನ ಹೆಪ್ಪಾಕಿನೇ ಬೆಣ್ಣೆನ ತೆಗೆದೆ. ನಾನು ಅವತ್ತೊಂದು ವೀಡಿಯೋದಲ್ಲಿ ನೋಡಿದ್ದೆ ಅಂತ ಹೇಳ್ದೆಲ್ಲ, ಆವಾಗ ತುಂಬ ಜನ ಕಮೆಂಟ್ ಕೂಡ ಹಾಕಿದ್ರು ನಾನು ಅದೇ ಥರ ಮಾಡ್ತಿದ್ದೆ ಅಂತ. ಆ ಥರ ಮಾಡಬೇಡಿ, ಬರೀ ಕೆನೆನ ಫ್ರೀಝರಲ್ಲಿಟ್ಟು ಬೆಣ್ಣೆ ತೆಗಿಬೇಡಿ, ಅದು ಬೆಣ್ಣೆ ತಿನ್ನಕ್ಕೆ ಬರಲ್ವಂತೆ. ಅಂದರೆ ಅದು ಒಂಥರ ಎಣ್ಣೆ ಥರ ಆಗಿಬಿಡುತ್ತಂತೆ. ಮೊಸರು ಹಾಕಿ ಅದು ಹೆಪ್ಪಾದ್ಮೇಲೆ ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಆಗುತ್ತೆ ಅಲ್ವಾ, ಅದು ತುಂಬ ಒಳ್ಳೆಯದು ಅಂತ. ಅಂದರೆ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರಲ್ವ, ಅದೇ ಮೆಥಡ್ ತುಂಬ ಒಳ್ಳೆಯದು ಅಂತ. ಹಿಂದಿನ ಕಾಲದವರೇ ತುಂಬ ಬುದ್ಧಿವಂತರು ಮತ್ತು ತುಂಬ ತಿಳ್ಕೊಂಡಿದ್ರು. ಅವರಿಗೆ ಇದರಿಂದ ಈ ಥರ ಹೆಲ್ತ್ ಬೆನಿಫಿಟ್ ಇದೆ ಅಂತ ಗೊತ್ತಿರಲಿಲ್ಲ, ಆದರೂ ಕೂಡ ಅವರು ಆ ಹೆಲ್ತ್ ಕಾನ್ಷಿಯಸ್ಸಲ್ಲೇ ಇರ್ತಾಯಿದ್ರು. ನೋಡಿ, ಮೊಸರು ಹೆಪ್ಪಾಕಿ ಆನಂತರನೇ ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿ ತುಪ್ಪ ಮಾಡ್ತಾಯಿದ್ರು. ಇವಾಗೆಲ್ಲ ಶಾರ್ಟ್ಕಟ್ ಹುಡುಕ್ತೀವಿ ನಾವು, ಬರೀ ಕೆನೆ ಇಡೋದು ಬೆಣ್ಣೆ ತೆಗಿಯೋದು ಆ ಥರ ಹುಡುಕ್ತೀವಿ. ನಂಗೆ ನಿಜವಾಗ್ಲೂ ಒಂದೊಂದ್ಸಲ ಅನಿಸುತ್ತೆ, ನಾವು ಇವಾಗಿನವ್ರು ಬುದ್ಧಿವಂತರೇ ಅಲ್ಲ, ಹಿಂದಿನ ಕಾಲದವರೇ ತುಂಬ ಬುದ್ಧಿವಂತರು ಅಂತ. ಹಾಗೆ ನಾನು ಟೀನು ಕೂಡ ಕುಡಿದೆ. ಈಗ ಕಡುಬಿಗೆ ನಾನು ನಾದಿ ಇಟ್ಟಿದ್ದೆ, ಸ್ವಲ್ಪ ಬಿಸಿ ಬಿಸಿ ಇರಬೇಕಿದ್ರೆ ನಾದಬೇಕಲ್ವ, ಅದಕ್ಕೆ ಬಿಸಿ ಬಿಸಿ ಇರ್ತಾನೆ ನಾದಿ ಇಟ್ಟಿದ್ದೆ. ಇವಾಗ ಕಡುಬನ್ನ ಮಾಡ್ತಾಯಿದ್ದೀನಿ, ಸ್ವಲ್ಪ ಕಡುಬನ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ನನಗೆ ಆ ಬಜ್ಜಿ ಇರುತ್ತೆ ಅಲ್ವಾ, ಮಧ್ಯಾಹ್ನನೂ ಇದನ್ನು ತಿನ್ನೋಕ್ಕಾಗುತ್ತೆ ಬಿಸಿ ಮಾಡಿಕೊಂಡು. ಅಂದರೆ ಅನ್ನ ಮಾಡಿದ ತಕ್ಷಣ ಈ ಕಡುಬನ್ನ ಇಟ್ಟರೆ ಬಿಸಿ ಆಗುತ್ತೆ, ಆಮೇಲೆ ತಿನ್ಬೋದು ಅಂತ. ಯಾಕೋ ಗೊತ್ತಿಲ್ಲ, ಇತ್ತಿತ್ಲಾಗೆ ನನಗೆ ಅನ್ನ ಸಾರು ಇಷ್ಟನೇ ಆಗ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಳ್ಳೆ ನನ್ನ ಮಕ್ಳ ಥರ ಮಾಡ್ತಾಯಿದ್ದೀನಿ. ನಮ್ಮ ಶ್ರೇಯನೂ ಅಷ್ಟೇ, ಚಿನ್ನಿನೂ ಅಷ್ಟೇ. ಮನೆಗೆ ಬಂದರೆ ಅವ್ರು ಅನ್ನ ಸಾರು ಅಂತ ಊಟ ಮಾಡಲ್ಲ, ಯಾಕೋ ನನಗೂ ಅದೇ ಥರ ಅನ್ನಿಸ್ತಾ ಇದೆ. ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೊಂದೇ, ಆಮೇಲೆ ಏನೂ ಅದು ಆಗಲೇ ಇಲ್ಲ, ಹುಷಾರಿಲ್ದಂಗೆ ಆಗೋಯ್ತು. ಆಮೇಲೆ ನಂಗೆ ಖುಷಿ ಆಯಿತು, ನಾನು ಒಂದು ವಾರ ಇದೇ ಥರ ಮಲಗಬೇಕು ಅಂತ. ನಮ್ಮ ಮನೆಯವ್ರಿಗೆ ಹೆದರಿಕೆ ಆಯಿತು, ಇವಳಿಗೆ ಹುಷಾರಿಲ್ವಲ್ಲ ಅಂತೇಳಿ. ಬರಬೇಕಿದ್ರೇ ಡಾಕ್ಟ್ರ್ ಹತ್ರ ಹೋಗಿಲ್ಲ, ಮೆಡಿಕಲಲ್ಲೇ ಆ್ಯಂಟಿಬಯೋಟಿಕ್ಕು, ಆಮೇಲೆ ಥಂಡಿದು ಜ್ವರದ್ದು ಎಲ್ಲ ಮಾತ್ರೆ ತೊಗೊಬಂದಿದ್ರು. 3 ಮಾತ್ರೆ ಒಂದು ಹೊತ್ತಿಗೆ ತಿನ್ನಬೇಕಾಗಿತ್ತು. 2 ದಿನ ತಿಂದೆ ಅಷ್ಟೇ. ನಾನು ಯಾವಾಗಲೂ ಅಷ್ಟೇ, ಏನೇ ಮಾತ್ರೆ ಕೊಟ್ಟರು
ಒಂದು ಹೊತ್ತು ತಿಂತೀನಿ ಇಲ್ಲ 2 ಹೊತ್ತು ತಿಂತೀನಿ, ಅದ್ರ ಮೇಲೆ ನಾನು ತಿನ್ನೋದೇ ಇಲ್ಲ. ಅಲರ್ಜಿ ಮಾತ್ರೆ ಒಂದೇ ನಾನು ಕರೆಕ್ಟಾಗಿ ತೊಗೊಂಡೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅಲರ್ಜಿ. ಹೋಗಬೇಕು ಡಾಕ್ಟ್ರ್ ಹತ್ರ, ಯಾವಾಗ ಹೋಗ್ತೀನೋ ಏನೋ ಗೊತ್ತಿಲ್ಲ. ಅದು ಹಾಗೇ ಸ್ವಲ್ಪ ಕಮ್ಮಿ ಆದ ತಕ್ಷಣ ಹೋಗೋದು ಬಿಟ್ಟೇ ಬಿಡ್ತೀನಿ. ನಮ್ಮ ಅಮ್ಮಂಗೆ ಹೇಳಿದ್ರೆ ಬೈತಾರೆ, ಹಾಗಾಗಿ ನಾನು ಹೇಳಕ್ಕೆ ಹೋಗಿಲ್ಲ. ನೀನು ಯಾವುದನ್ನು ಅಷ್ಟೇ ಸರಿಯಾಗಿ ಡಾಕ್ಟ್ರ್ ಹತ್ರ ಹೋಗೋದು ಆ ಥರ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ತಾರೆ. ಒಂದಿಷ್ಟೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಟೈಮ್ ಬಂದು 8:30 ಆಗೇ ಹೋಗಿತ್ತು. ಯೂಶ್ವಲಿ ನಂದು ತಿಂಡಿ 8:15 8:30 ಒಳಗೆ ಎಲ್ಲ ರೆಡಿ ಇರುತ್ತೆ. ಇವತ್ತೊಂದು 8:30 ಆದರೂ ನನ್ನ ತಿಂಡಿ ರೆಡಿ ಇರಲಿಲ್ಲ. ಇವಾಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದೇನೊಂದು 20 ಮಿನಿಟ್ಸ್ ಬೆಂದರೆ ಸಾಕು. ಯಾಕಂದರೆ ಆಲ್ರೆಡಿ ಅದು ಹಿಟ್ಟು ಕೂಡ ಬೆಂದಿರುತ್ತಲ್ವ, ರವೆನೂ ಕೂಡ ಬೆಂದಿರುತ್ತೆ. ಒಂದು 15 ಇಲ್ಲ 20 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಬಾಳೆ ಎಲೆ ಸುತ್ತಿ ಇಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಏನು ಬೇಡ ಅಂತ ಹಾಗೆ ಕಡುಬನ್ನ ಸರಿತಾ ಇದ್ದೀನಿ. ಬಾಳೆಲೆ ಒಳಗಿಟ್ಟರೆ ಅದೊಂಥರ ಫ್ಲೇವರ್ ಬಿಡುತ್ತೆ ಅಲ್ವಾ ಬಾಳೆಲೆದು, ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಹಾಗೆ ಕೆಸುವಿನ ಗೆಡ್ಡೆ ಕೂಡ ಬೆಂದಿತ್ತು, ಆದರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದು ಕೆಲವೊಂದೆಲ್ಲ ಬೆಂದಿರಲಿಲ್ಲ ಅಷ್ಟು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅದನ್ನು ಕ್ಲೀನಾಗಿ ತುರಿದು ಈಗ ಬಜ್ಜಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಉಪ್ಪು, ಆನಂತರ ಹಾಲು ಮತ್ತು ಮೊಸರು ಹಾಕಿ ಅದನ್ನು ನಾನು ಮಿಕ್ಸಿ ಮಾಡಿದೆ. ಇದು ಗಟ್ಟಿ ಇರುತ್ತೆ, ಆದಷ್ಟು ಸ್ವಲ್ಪ ಹಾಲನ್ನ ಜಾಸ್ತಿ ಹಾಕಬೇಕು. ಹಾಗೆಯೇ ಹೋದ್ಸಲ ನೋಡಿ ಬೆಣ್ಣೆ ತೆಗೆದಿದ್ದೆಲ್ಲ ಆ ಬೆಣ್ಣೆನೂ ಇತ್ತು, ಈಗ ಅದನ್ನು ಕೂಡ ಇಡ್ತಾ ಇದ್ದೀನಿ. ಯಾಕಂದರೆ ದೇವ್ರ ದೀಪದ ತುಪ್ಪ ಕಾಯಿಸ್ತೀನಲ್ವ, ಆ ತುಪ್ಪ ಇದೆ, ಅದಕ್ಕೆ ನಾನು ಬೆಣ್ಣೆನ ಹಾಗೆ ಫ್ರೀಝರಲ್ಲಿ ಇಟ್ಟೆ. ಅದು ಆ ತುಪ್ಪ ಸ್ವಲ್ಪ ಖಾಲಿ ಆಗ್ತಾ ಬಂದಂಗೂ ಇದು ತುಪ್ಪನ ಮಾಡೋಣ ಅಂತ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಅವರು ಬಜ್ಜಿಗೆ ಈರುಳ್ಳಿನ ಹೆಚ್ಚುತ್ತಾ ಇದ್ದರು. ಈಗ ನಾನು ತಿಂಡಿನ ತಿಂತಾ ಇದ್ದೀನಿ. ನನಗೆ 4 ಕಡುಬು ಹಾಕಿದ್ದಾರೆ. ನನಗೆ 4 ಕಡುಬು ತಿನ್ನೋಷ್ಟೊತ್ತಿಗೆ ಸಾಕೋ ಬೇಕೋ ಅನ್ನೋ ಥರ ಆಯಿತು. ಆದರೆ ಆ ಬಜ್ಜಿ ಸ್ವಲ್ಪ ಖಾರ ಮಾಡಿದ್ದೆ ನಾನು. ಅಂದರೆ ಹುಷಾರಿಲ್ದಾಗ ಗೊತ್ತಲ್ವ, ನಾಲ್ಗೆಗೆ ಏನು ರುಚಿ ಅನಿಸೋದೇ ಇಲ್ಲ, ಅದಕ್ಕೆ ಸ್ವಲ್ಪ ಖಾರ ಮಾಡಿದ್ದೆ. ಮತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು. ನಾನಿವತ್ತು ಇಷ್ಟೇ ವ್ಲಾಗ್ ಮಾಡಿದ್ದು. ತಿಂಡಿ ತಿಂದಳು, ಅದು ಹೆಂಗೆ ಪಾತ್ರೆ ತೊಳೆದ್ನೋ, ಹೆಂಗೆ ಕಸ ಗುಡಿಸಿ ನೆಲ ಒರೆಸಿದ್ನೋ ನಂಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಮನೆಯವರು ನಾನು ಸೇರಿ ಸಿಂಬನಿಗೆ ಊಟ ಮಾಡಿಸಿದ್ವಿ. ಅದಾದಮೇಲೆ ನಾನು ವ್ಲಾಗ್ನೇ ಮಾಡಲಿಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸಿಕ್ ವ್ಲಾಗ್ ಆಗಿರುತ್ತೆ ಇದು ಒಂದು. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.